ಹಲೋ ಎಲ್ರಿಗೂ ನಮಸ್ಕಾರ. ಹೋಪಲು ಸಖತ್ತಾಗಿ ಸೂಪರಾಗಿ ಹ್ಯಾಪಿಯಾಗಿದ್ದಾರೆ ಅಂತ ಅಂದ್ಕೊಂಡಿದ್ದೀನಿ. ಇತ್ತೀಚೆಗೆ ಸೀಡ್ಸ್ನ ತಿಂದು ದಿನನ ಶುರು ಮಾಡಬೇಕು ಅಂತ ಐ ಡಿಸೈಡೆಡ್. ಸೊ ಇನ್ನು ಮುಂದೆ ಪ್ರತಿದಿನ ಅದನ್ನೇ ತಿಂದು ನೀರೆಲ್ಲ ಕುಡಿತಾ ಇದ್ದೀನಿ. ಅದಾದಮೇಲೆ ಮನೆಗೆ ಬೇಕಾದ ವೆಜಿಟೇಬಲ್ಸ್ನೆಲ್ಲ ಆಚೆ ಹೋಗ್ಬಿಟ್ಟೆ ತೊಗೊಂಬಂದೆ. ಅದ್ರ ಜೊತೆಗೆ ಹಾಲು ಕೂಡ ತಂದಿದ್ದೆ, ಕಾಫಿನ ಮಾಡ್ಕೊಂಡು ಕುಡ್ದಿದ್ದಾಯಿತು. ತುಂಬ ಬಟ್ಟೆ ಇತ್ತಪ್ಪ, ಬೇಗ ಬೇಗ ಎಲ್ಲನೂ ವಾಶ್ ಮಾಡಿ ಹಾಕಿದ್ದೆ. ಸಂಡೇ ವಾಶ್ ಮಾಡೋಣ ಅಂದ್ಕೊಂಡೆ, ಬಟ್ ಸಂಡೇ ನಂಗೆ ಬೇರೆ ಬೇರೆ ಶೂಟ್ಸ್ ಎಲ್ಲ ಕೆಲಸ ಇರುತ್ತೆ ಅಂತ ಹೇಳ್ಬಿಟ್ಟು ಎಲ್ಲ ಸ್ಯಾಟರ್ಡೇನೇ ವಾಶ್ ಮಾಡಿ ಹಾಕ್ಕೊಂಬಿಟ್ಟೆ. ಅದಾದಮೇಲೆ ಲಾಸ್ಟ್ ವೀಕ್ ಒಗ್ದಾಗಿರೋ ಬಟ್ಟೆ ಎಲ್ಲ ಹಾಗೆ ಇಟ್ಟಿದ್ದೆ. ಸೊ ಎಲ್ಲನೂ ಜೋಡಿಸಿ ರೂಮೆಲ್ಲ ನೀಟಾಗಿ ಕ್ಲೀನ್ ಮಾಡಿದೆ. ಸಿಕ್ಕಾಬಟ್ಟೆ ವಿಚಿತ್ರವಾಗಿ ಕಾಣಿಸ್ತಾ ಇತ್ತು ನನ್ನ ರೂಮ್ ಅಂತೂ. ಅಡುಗೆಗೆ ಅಂತ ಬಂದು ಮಟನ್ನು ಮತ್ತು ಪ್ಲೇನ್ ಪಲಾವನ್ನ ಮಾಡಿಕೊಂಡು ತಿನ್ಕೊಂಡಿದ್ದಾಯಿತು. ಅದಾದಮೇಲೆ ಒಂದು 2 ಅವರು ಸಕ್ಕತ್ತಾಗಿ ನಿದ್ದೆ ಕೂಡ ಮಾಡಿ ಮುಗಿಸ್ಕೊಂಡೆ. ದೆನ್ ಮನೆ ಕೆಲಸ ಎಲ್ಲ ಮಾಡಬೇಕು, ಮತ್ತು ಪಾತ್ರೆ ಎಲ್ಲ ವಾಶ್ ಮಾಡಿ ಹಾಕಿ ಕಸ ಎಲ್ಲ ನೀಟಾಗಿ ಗುಡಿಸ್ಕೊಂಡಿದ್ದಾಯಿತು. ಆ್ಯಂಡ್ ಬೆಡ್ ಕವರ್ ಚೇಂಜ್ ಮಾಡಿದ್ದೆ. ಸೊ ಅದನ್ನ ಮತ್ತೆ ಹೊಸ ಬೆಡ್ ಕವರ್ನೆಲ್ಲ ಹಾಕಿ ಎಲ್ಲ ನೀಟಾಗಿ ಸೆಟ್ ಮಾಡಿದ್ದಾಯಿತು. ದೆನ್ ಲಾಸ್ಟ್ ಮೂಮೆಂಟಲ್ಲಿ ಮೂವಿಗೆ ಹೋಗೋಣ ಅಂತ ಡಿಸೈಡ್ ಮಾಡ್ಕೊಂಡ್ವಿ. ದೆನ್ ನನ್ನ ಫ್ರೆಂಡ್ಸ್ ಎಲ್ಲ ಬುಕ್ ಮಾಡಿದರು. ನಾನು ರೆಡಿ ಆಗಿಬಿಟ್ಟು ಗೆಟ್ ರೆಡಿ ವಿತ್ ಮೀ ವಿಡಿಯೋ ಎಲ್ಲ ಮಾಡಿಬಿಟ್ಟು ಮನೆ ಹತ್ರ ಇದ್ದಿದ್ದೊಂದು ಥಿಯೇಟ್ರಿಗೆ ಹೋಗ್ಬಿಟ್ಟು ಮೂವಿನ ನೋಡ್ಕೊಂಬಂದ್ವಿ. ಅನುಪಮ ಅವ್ರದ್ದು ಕಿಷ್ಕಿಂಧಪುರಿ ಅಂತ ಹೇಳ್ಬಿಟ್ಟು ತೆಲುಗಲ್ಲಿ ನೋಡಿದ್ದು. ಸಿಕ್ಕಾಬಟ್ಟೆ ಚೆನ್ನಾಗಿದೆ. ತುಂಬ ಸೈಕ್ ಸೀನ್ಸು ಆ್ಯಂಡ್ ಸಸ್ಪೆನ್ಸ್ ಅಂತೂ ಓ ಮೈ ಗಾಡ್ ನೆಕ್ಸ್ಟ್ ಲೆವೆಲ್ಲು. ನೋಡಿ ನೀವು ಕೂಡ ಇಷ್ಟ ಆಗುತ್ತೆ. ಊಟ ಎಲ್ಲ ತಿಂದು ಇದನ್ನು ಎಂಡ್ ಮಾಡ್ತಾಯಿದ್ದೀನಿ. ದಟ್ಸ್ ಇಟ್ ಫಾರ್ ದ ಡೇ. ಓಕೆ ಬಾಯ್.